ಕೇಳೋರು ಯಾರು ಇಲ್ವಾ ಅಂತ ಬೈಕೊಂಡು ಕಾಲ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ದಿನ ಅಂದ್ರೆ 10 ಅಕ್ಟೋಬರ್ 2012 ಭೀಮಾ ಊರಿಂದ ಧರ್ಮಸ್ಥಳಕ್ಕೆ ವಾಪಸ್ ಬರ್ತಾನೆ. ಅಂಡ್ ಬಂದಾದ್ಮೇಲೆ ಅವನಿಗೆ ಗೊತ್ತಾಗುತ್ತೆ ಹಿಂದಿನ ದಿನ ಮಧ್ಯರಾತ್ರಿ ತನ್ನ ಮ್ಯಾನೇಜರ್ ಬಾಲಕೃಷ್ಣ ಕಾಲ್ ಮಾಡಿ ಯಾವ ಒಂದು ಹುಡುಗಿಯ ಹೆಣನ ಹೂತಾಕ್ಬೇಕು ಅಂತ ಹೇಳಿದ್ನೋ ಆ ಹೆಣ ಬೇರೆ ಯಾರ್ದು ಅಲ್ಲ, ಸೌಜನ್ಯದಿರುತ್ತೆ. ಮೇ ಬಿ ಹಿಂದಿನ ದಿನ ಏನಾದ್ರೂ ಭೀಮಾ ಧರ್ಮಸ್ಥಳದಲ್ಲೇ ಇದ್ದಿದ್ರೆ ಸೌಜನ್ಯನ ಬಾಡಿನೇ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ. ಯಪ್ಪಾ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಊರಲ್ಲಿ ಎಲ್ಲಾದ್ರೂ ಒಂದು ಅಪರಿಚಿತ ಹೆಣ ಬಿದ್ರೆ ಅದಕ್ಕೂ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಏನ್ ಸಂಬಂಧ? ಯಾರಿಗೂ ಇಲ್ದೇ ಇರುವಂತಹ ಚಿಂತೆ ಇವ್ರುಗಳಿಗೆ ಯಾಕೆ ಅಂತ. ಒಂದು ಅಪರಿಚಿತ ಹೆಣ ಅಂದ್ಮೇಲೆ ಅದು ಪೊಲೀಸ್ ಅವ್ರ ಜವಾಬ್ದಾರಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅವ್ರಗಳ ತಲೆನೋವು. ಸೊ ಎಲ್ಲೋ ಸಂಬಂಧನೇ ಇಲ್ಲದೆ ಬಿದ್ದಿರುವಂತಹ ಹೆಣಗಳಿಗೂ ದಣಿಗಳಿಗೂ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೂ ಏನ್ ಸಂಬಂಧ? ಈ ಪ್ರಶ್ನೆನ ನೀವು ನನಗ್ ಕೇಳೋದಲ್ಲ, ಆ ನಕಲಿ ಧರ್ಮಾಧಿಕಾರಿ ಇದಾನಲ್ವಾ ಅವನ್ಗೆ ಹೋಗ್ಬಿಟ್ಟು ಕೇಳಿ. ಯಾಕಪ್ಪ ಎಲ್ಲಿ ಅಪರಿಚಿತ ಹೆಣ ಸಿಕ್ಕರು ಯಾಕೆ ನಿಮ್ಮವ್ರು ಹೋಗ್ಬಿಟ್ಟು ಅದನ್ನ ಅಕ್ರಮವಾಗಿ ಹೂತಾಕ್ ಬರೋರು? ಯಾಕೆ ಈ ಕೆಲಸನ ಮಾಡೋರು? ಈ ಪ್ರಶ್ನೆನ ನೀವು ಹೋಗ್ಬಿಟ್ಟು ಆ ಧರ್ಮಾಧಿಕಾರಿಗೆ, ಆ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಕೇಳಿ. ನಿಮ್ಗೆ ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಸತ್ತಿರುವಂತಹ ಆ ರವಿ ಪೂಜಾರಿನ ಬೆಸ್ಟ್ ಫ್ರೆಂಡೇ ಈ ಭೀಮಾ. ಸೌಜನ್ಯ ಕೇಸು ಹೊರಗೆ ಬಂದ್ಮೇಲೆ ಆ ರವಿ ಪೂಜಾರಿ ಪಾಪ ಫುಲ್ಲು ಟೆನ್ಷನ್ ಅಲ್ಲಿ ಕುಡ್ಕೊಂಡು ಊಟ ನಿದ್ದೆ ಇಲ್ಲದೆ ಓಡಾಡ್ತಾ ಇರ್ತಾನಂತೆ. ಸೊ ತನ್ನ ಬೆಸ್ಟ್ ಫ್ರೆಂಡ್ ನ ಆ ಒಂದು ಪರಿಸ್ಥಿತಿನ ನೋಡಕ್ಕಾಗದೆ ಭೀಮಾ ಹೋಗ್ಬಿಟ್ಟು ರವಿ ಪೂಜಾರಿ ಹತ್ರ ಮಾತಾಡ್ತಾನೆ. ಯಾಕೆ ಮಗ ನೀನು ತುಂಬಾ ಟೆನ್ಷನ್ ಅಲ್ಲಿ ಕಾಣಿಸ್ತಾ ಇದೆಯಾ, ಕುಡ್ಕೊಂಡು ಓಡಾಡ್ತಿದ್ಯಾ, ಮನೆಯವ್ರಿಗೆಲ್ಲ ತುಂಬಾ ದುಡ್ಡು ಕಳಿಸಿದ್ಯಾ ಅಂತ, ಇಲ್ಲಿ ಬೇರೆ ಯಾರ್ಯಾರಿಗೋ ಸಾಲಗಳು ಕೊಡ್ತಿದ್ಯಾ, ಏನ್ ನಿಂದು ಕತೆ ಅರ್ಥ ಆಗ್ತಿಲ್ವಲ್ಲ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬಂತು ಅಂತ ಭೀಮಾ ಒತ್ತಿ ರವಿ ಪೂಜಾರಿ ಹತ್ರ ಕೇಳಿದಾಗ ಆಗ ಕೊನೆಗೆ ರವಿ ಪೂಜಾರಿ ಬಾಯ್ ಬಿಡ್ತಾನೆ. ಅಂಡ್ ರವಿ ಪೂಜಾರಿ ಭೀಮನ ಮುಂದೆ ಏನ್ ಹೇಳ್ತಾನೆ ಅಂದ್ರೆ, ಮೊನ್ನೆ ಸೌಜನ್ಯ ಅಂತ ಒಂದು ಹುಡುಗಿಯ ಹೆಣ ಸಿಕ್ತಲ್ವಾ, ನಿನಗ್ ಗೊತ್ತಾ ಆ ಹುಡುಗಿ ಜೊತೆ ಹಂಗ್ ಮಾಡಿರೋದು ಯಾರು ಅಂತ? ಭೀಮಾ ಇಲ್ಲ ನನಗ್ ಗೊತ್ತಿಲ್ಲ ಅಂದಾಗ ಅದಕ್ಕೆ ರವಿ ಪೂಜಾರಿ ಹೇಳ್ತಾನೆ, ಆ ಹುಡುಗಿ ಸೌಜನ್ಯ ಜೊತೆ ಆತರ ಮಾಡಿದ್ದು ಬೇರೆ ಯಾರು ಅಲ್ಲ, ಚಿಕ್ಕ ದಣಿಗಳ ಹರ್ಷೇಂದ್ರ ಕುಮಾರ್ನ ಅಂಡ್ ಆ ಹುಡುಗಿನ ಸಾಯಿಸಿ ಅವಳ ದೇಹನ ಎಲ್ಲಾದ್ರೂ ಬಿಸಾಡ್ರಿ ಅಂತ ಚಿಕ್ಕ ದಣಿಗಳು ಹೇಳಿದ್ರು. ಈ ವಿಷಯ ನಾನ್ ಎಲ್ಲೂ ಹೊರಗಡೆ ಬಿಟ್ಕೊಡ್ಬಾರ್ದು ಅಂತ ದಣಿಗಳು ನನಗೆ 25,000 ದುಡ್ಡು ಸಹ ಕೊಟ್ರು ಅಂತ ರವಿ ಪೂಜಾರಿ ಭೀಮನ ಮುಂದೆ ಹೇಳಿದಾನೆ. ಭೀಮಗೆ ಇದೆಲ್ಲ ಎಕ್ಸ್ಪೆಕ್ಟೆಡ್ ಇತ್ತು. ಸೊ ಅವನ್ಗೆ ರಿಯಲ್ ನೇಮ್ಸ್ ನ ಕೇಳಿದಾಗ ಅಂತ ಶಾಕ್ ಏನೂ ಆಗಿಲ್ಲ. ಭೀಮಗೆ ಈ ವಿಷಯ ಯಾಕೆ ಶಾಕಿಂಗ್ ಅನ್ಸಲ್ಲ ಅಂದ್ರೆ, ಇಷ್ಟು ವರ್ಷಗಳ ಕಾಲ ಅವನೇನು ಅಕ್ರಮವಾಗಿ ಹೆಣಗಳನ್ನ ಹೂತಾಕಿ ಬರ್ತಾ ಇದ್ದಾನೋ ಅದೆಲ್ಲ ದಣಿಗಳು ಮಾಡಿಟ್ಟಿರುವಂತಹ ಕರ್ಮಕಾಂಡಗಳು ಅಂತ ಅವನು ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಈಗ ರವಿ ಪೂಜಾರಿ ರಿಯಲ್ ನೇಮ್ಸ್ ನ ಹೇಳಿದ್ರು ಸಹ ಭೀಮಾಗೆ ಏನ್ ಶಾಕಿಂಗ್ ಅನ್ಸಿಲ್ಲ ಅದು. ಬಟ್ ಶಾಕಿಂಗ್ ಅನ್ಸಿದ್ ಏನು ಅಂದ್ರೆ, ಭೀಮಾ ಹಾಗೂ ರವಿ ಪೂಜಾರಿ ನಡುವೆ ಈ ಒಂದು ಮಾತುಕತೆ ಆಗಿದ್ದು ಸ್ವಲ್ಪ ದಿನ ಆದ್ಮೇಲೆ ರವಿ ಪೂಜಾರಿ ಮಿಸ್ಟೀರಿಯಸ್ ಆಗಿ ಸತ್ತು ಹೋಗ್ತಾನೆ. ಆ ರವಿ